ಮುಟ್ಟುಗೋಲು ಹಾಕಿದೆ. ಇಡಿ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದ ಸ್ನೇಹಮಯಿ ಕೃಷ್ಣ. ಸಿಎಂ ಪತ್ನಿಗೆ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿತ್ತು. ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಎಂದು ಸ್ನೇಹಮಯಿ ಕೃಷ್ಣ ಈಗಾಗಲೇ ದೂರನ್ನ ಕೂಡ ಸಲ್ಲಿಸಿದ್ರು. ಇಡಿ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಹಣ ವರ್ಗಾವಣೆಯ ಮಾಹಿತಿಯನ್ನ ನೀಡಲಾಗಿತ್ತು. ಹೀಗಾಗಿ ಇಸಿಐಆರ್ ಕೇಸ್ ದಾಖಲು ಮಾಡಿಕೊಂಡಿದ್ರು ಇಡಿ ಅಧಿಕಾರಿಗಳು. ಇಡಿ ಸಿಬಿಐ ತನಿಖೆಗೆ ಸ್ನೇಹಮಯಿ ಕೃಷ್ಣ ಅವರು ಒತ್ತಾಯವನ್ನ ಕೂಡ ಮಾಡಿದ್ರು. ಸಿಎಂ ಪತ್ನಿಗೆ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಕೂಡ ಕೇಳಿಬಂದಿತ್ತು. ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಎಂದು ದೂರನ್ನ ಕೂಡ ಈಗಾಗಲೇ ಸಲ್ಲಿಸಲಾಗಿತ್ತು. ಇಡಿ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಹಣ ವರ್ಗಾವಣೆಯ ಮಾಹಿತಿಯನ್ನ ಕೂಡ ನೀಡಲಾಗಿತ್ತು. ಹೀಗಾಗಿ ಇಸಿಐಆರ್ ದಾಖಲನ್ನ ಮಾಡಿಕೊಂಡಿದ್ರು ಇಡಿ ಅಧಿಕಾರಿಗಳು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಕೇಸನ್ನ ಒಳಪಡಿಸಬೇಕು ಎಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ನೀಡಲಾಗಿತ್ತು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ಈಗಾಗಲೇ ನೀಡಲಾಗಿತ್ತು. ನಂತರ ಸಿಎಂ ಸಿದ್ದರಾಮಯ್ಯನವರನ್ನ ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ಸಿಎಂ ಸಿದ್ದುಗೂ ಕಂಟಕ ತರುತ್ತಾ ಮೂಡ ಆಸ್ತಿ ಮುಟ್ಟುಗೋಲು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. 300 ಕೋಟಿ ಮೌಲ್ಯದ ಆಸ್ತಿ ತನಿಖೆಯಲ್ಲಿ ಯಾರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ? ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ವಿಚಾರಣೆ ಮಾಡುತ್ತಾ ಇಡಿ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಆಸ್ತಿ ಮುಟ್ಟುಗೋಲು ನಂತರ ತನಿಖೆಯನ್ನ ಚುರುಕುಗೊಳಿಸಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಸಿಎಂ ಕುಟುಂಬಕ್ಕೆ ಮತ್ತಷ್ಟು ಆತಂಕ ತಂದ ಮೂಡ ಆಸ್ತಿ ಮುಟ್ಟುಗೋಲು ಇದೀಗ ಆತಂಕವನ್ನ ಸೃಷ್ಟಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯಗೂ ಕೂಡ ಕಂಟಕ ತರುತ್ತಾ ಮೂಡ ಆಸ್ತಿ ಮುಟ್ಟುಗೋಲು ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಇನ್ನು 300 ಕೋಟಿ ಮೌಲ್ಯದ ಆಸ್ತಿ ತನಿಖೆಯಲ್ಲಿ ಯಾರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಎದುರಾಗುತ್ತೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ವಿಚಾರಣೆ ಮಾಡುತ್ತಾ ಇಡಿ ಅಧಿಕಾರಿಗಳು ಈ ಹಿಂದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತು. ಹನುಮಂತು, ಇದೀಗ ಮೂಡಾ ಸೈಟ್ ಹಂಚಿಕೆಯಲ್ಲಿ ಸೈಟ್ ಹಂಚಿಕೆ ಕೇಸಲ್ಲಿ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಮೂಡಾ ಪ್ರಕರಣ ಕಳೆದ 6-7 ತಿಂಗಳಿಂದನೂ ಕೂಡ ನಿರಂತರವಾಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಇದೆ. ಯಾಕಂತ ಹೇಳಿದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದ ಮೇಲೆ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಆಗಿರೋದ್ರಿಂದ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟವನ್ನ ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾ ಇರುವಂತದ್ದು. ಈ ನಡುವೆ ಒಂದಷ್ಟು ಗ್ಯಾಪ್ ನಂತರದಲ್ಲೂ ಕೂಡ ಈ ಮೂಡಾ ಪ್ರಕರಣದ ತನಿಖೆ ಆದಂತ ಸಂದರ್ಭದಲ್ಲಿ ಈಗ ಇಡಿ ಮೊದಲ ಬಾರಿಗೆ ತನ್ನ ಮಾಹಿತಿಯನ್ನ ಈಗ ಹೊರ ಹಾಕಿರುವಂತದ್ದು ಏನಂತಂದು ಹೇಳಿದ್ರೆ 300 ಕೋಟಿ ಬೆಲೆ ಬಾಳುವಂತಹ ಚಿರಾಸ್ತಿಯನ್ನ 142 ಚಿರಾಸ್ತಿಯನ್ನ ವಶಪಡಿಸ್ಕೊಂಡು ಮುಟ್ಟುಗೋಲು ಹಾಕೊಂಡಿರುವಂತಹ ವಿಚಾರಕ್ಕೆ ಈಗ ಒಂದಷ್ಟು ಒತ್ತಡಗಳು ಸಹಜವಾಗಿ ಶುರುವಾಗುತ್ತೆ. ಮತ್ತೆ ಆ ಒಂದು ಪ್ರಕರಣದಲ್ಲಿ ಚರ್ಚೆಗಳು ಶುರುವಾಗುವಂತ ಎಲ್ಲಾ ಲಕ್ಷಣಗಳು ಇದಾವೆ. ಯಾಕೆಂತಂದ ಹೇಳಿದ್ರೆ ಕಾನೂನಾತ್ಮಕ ಹೋರಾಟಗಳು ಇನ್ನೂ ಕೂಡ ನಡೀತಾ ಇರುವಂತಹ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗಿರ್ಬೋದು ಮತ್ತೆ ರಾಜಕೀಯವಾಗಿ ಒತ್ತಡಗಳಿಗೂ ಶುರುವಾಗುವಂತ ಸಾಧ್ಯತೆಗಳಿದಾವೆ. ಯಾಕೆಂತಂದ ಹೇಳಿದ್ರೆ ಸಹಜವಾಗಿನೇ ವಿಪಕ್ಷಗಳು ಈ ಒಂದು ಮೂಡಾ ಪ್ರಕರಣದಲ್ಲಿ ಸ್ವತಃ ಸಿಎಂ ಕುಟುಂಬವೇ ಭಾಗಿಯಾಗಿರುವಂತ ಕಾರಣಕ್ಕಾಗಿ ಭಾಗಿಯಾಗಿದೆ ಅನ್ನುವಂತ ಆರೋಪವನ್ನ ಮಾಡಿ ರಾಜೀನಾಮೆಗೆ ಒತ್ತಾಯನ್ನ ಮಾಡ್ತಾ ಇದ್ದು. ನಿನ್ನೆನೂ ಕೂಡ ಇಡಿ ಯಾವಾಗ ಎಕ್ಸ್ ನಲ್ಲಿ ತನ್ನ ಮಾಹಿತಿಯನ್ನ ಹಂಚಿಕೊಳ್ತು ಅದೇ ಅಸ್ತ್ರವನ್ನ ಮಾಡಿಕೊಂಡಿರುವಂತಹ ಬಿಜೆಪಿ ಸಹ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿರುವಂತದ್ದು. ಅಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ಗೆ ತಿವಿ ಅಂತ ಕೆಲಸವನ್ನು ಕೂಡ ಬಿಜೆಪಿ ಮಾಡ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಬಿಜೆಪಿಯೇ ಉಲ್ಲೇಖ ಮಾಡಿರುವ ರೀತಿಯಲ್ಲಿ ಬಿಜೆಪಿ ಆರೋಪದ ರೀತಿಯಲ್ಲಿ ಕಡು ಭ್ರಷ್ಟ ಸಿಎಂ ಅವರ ರಾಜೀನಾಮೆ ಯಾವಾಗ ನೀವು ಪಡಿತೀರಿ ಅನ್ನುವಂತ ಮಾತುಗಳನ್ನ ಕುಟುಕುವ ಮೂಲಕ ಬಿಜೆಪಿ ಕೂಡ ಒಂದು ರಾಜಕೀಯ ಅಸ್ತ್ರವಾಗಿ ಮಾಡ್ಕೊಳ್ತಾ ಇರುವಂತದ್ದು. ಹಾಗಾಗಿ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಷ್ಟು ದಿನ ಕಾನೂನಾತ್ಮಕ ಹೋರಾಟದಲ್ಲಿ ಒಂದಷ್ಟು ಕೂಲಾಗಿ ಇದ್ದಂತ ಸಿಎಂಗೆ ಈಗ ರಾಜಕೀಯ ಒತ್ತಡಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿರುವಂತದ್ದು. ಆ ಕಾರಣಕ್ಕಾಗಿನೇ ಇಷ್ಟು ದಿನ ಕಾನೂನಾತ್ಮಕ ಹೋರಾಟಗಳನ್ನ ನಡೆಸಿರುವಂತಹ ರಾಜಕೀಯ ಒತ್ತಡಗಳನ್ನ ಫೇಸ್ ಮಾಡ್ಲಿಕ್ಕೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ರೆಡಿ ಆಗ್ಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಟೆನ್ಷನ್ ಆಗುವಂತಹ ಸಾಧ್ಯತೆಗಳಿದಾವೆ. ಯಾಕಂತಂದ ಹೇಳಿದ್ರೆ ಪ್ರತಿಪಕ್ಷಗಳು ಈ ಒಂದು ಅಸ್ತ್ರವನ್ನ ಮಾಡಿಕೊಂಡು ಮೂಡಾ ಪ್ರಕರಣವನ್ನ ಅಸ್ತ್ರವಾಗಿ ಮಾಡಿಕೊಂಡು ಪಾದಯಾತ್ರೆಯನ್ನ ಮಾಡಿದ್ರು. ಅದಷ್ಟೇ ಅಲ್ಲದೆ ಅಧಿವೇಶನದಲ್ಲೂ ಕೂಡ ಚರ್ಚೆಗೆ ಅವಕಾಶ ಕೇಳಿ ಒಂದು ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಅದಾದ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳನ್ನೆಲ್ಲ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅಂದ್ರೆ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗುವ ರೀತಿಯಲ್ಲಿ ಅನೇಕ ಪ್ರಯತ್ನಗಳನ್ನ ಮಾಡ್ತು. ಈಗ ಇಡಿ ಈ ಮಾಹಿತಿ ಹಂಚಿಕೊಂಡ ನಂತರದಲ್ಲಿ ಆ ಪ್ರಕ್ರಿಯೆಯನ್ನ ವಿಪಕ್ಷಗಳು ಮುಂದುವರಿಸುವುದರಿಂದ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ತಲೆನೋವು ಶುರು ಆಗುವಂತ ಸಾಧ್ಯತೆಗಳಿದಾವೆ. ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.